ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕಳೆದ 6 ದಿನಗಳಿಂದ ಸುರಿತಾ ಇದೆ ರಕ್ಕಸ ಮಳೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಯ ಒಳಹರಿವು. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಕೃಷ್ಣಾ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳಾಗಿದೆ. ಬೆಳಗಾವಿಯ ಬಹುತೇಕ ನದಿಗಳು ಭೋರ್ಗರಿತಾ ಇದೆ. ಕೆಳಹಂತದ ಸೇತುವೆಗಳು ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಈಗ ಬಿತ್ತನೆ ಮಾಡಿದಂಥ ರೈತರಿಗೆ ಬಹಳ ಅನುಕೂಲಕರವಾದಂಥ ಒಂದು ಸದ್ಯಕ್ಕೆ ಮಳೆ ಬರ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಿದೆ. ನೋಡಿ, ಕೃಷ್ಣಾ ನದಿಗೆ ಅತ್ಯಧಿಕ ಅಂದರೆ 1,21,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ. ಅಂದರೆ ಕೊಯ್ನಾ ಡ್ಯಾಮ್ ಕೂಡ ಭರ್ತಿಯಾಗಿದೆ ಅಲ್ವಾ, ಹಾಗಾಗಿ. ಮತ್ತು ಇಲ್ಲಿ ಚಿಕ್ಕೋಡಿ ಆಗಿರ್ಬೋದು, ಸದಲಗ ಆಗಿರ್ಬೋದು, ಯಮಕನಮರಡಿ ಆಗಿರ್ಬೋದು, ಗೋಕಾಕು, ಬೆಳಗಾವಿ ಗ್ರಾಮೀಣ, ನಿಪ್ಪಾಣಿ ಎಲ್ಲ ಕಡೆಗಳಿರುವಂಥ ಸಣ್ಣ ಪುಟ್ಟ ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಅದರಲ್ಲೂ ಈ ಗೋಕಾಕ್ ಫಾಲ್ಸ್ ಇದೆ ಅಲ್ವಾ, ಮೈದುಂಬಿ ಹರಿತಾ ಇದೆ. 14,000 ಕ್ಯೂಸೆಕ್ಸ್ ನೀರು ಕೂಡ ಹೆಚ್ಚಳ ಆಗಿದೆ ಈಗ ಕೃಷ್ಣಾ ನದಿಗೆ. ಹುಕ್ಕೇರಿ ತಾಲೂಕಿನ ಘಟಪ್ರಭಾ ನದಿಗೆ 26,000 ಕ್ಯೂಸೆಕ್ಸ್ ನೀರು ಒಳಹರಿವು ಹೆಚ್ಚಾಗಿದೆ. ಇನ್ನು ಖಾನಾಪುರ ತಾಲೂಕಿನ ಮಲಪ್ರಭಾ ನದಿಗೆ 13,000 ಕ್ಯೂಸೆಕ್ಸ್ ನೀರು ಒಳಹರಿವು ಹೆಚ್ಚಾಗಿದೆ. ಮಹಾರಾಷ್ಟ್ರ ಬೆಳಗಾವಿ ಮಳೆಯಿಂದ ಜಲಾಶಯದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಸಪ್ತ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಮಲಪ್ರಭಾ, ಘಟಪ್ರಭಾ, ಪಂಚಗಂಗಾ, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ ಎಲ್ಲ ನದಿಗಳು ಕಂಪ್ಲೀಟ್ ಆಗಿ ಈಗ ಮೈದುಂಬಿ ಹರಿತಾ ಇದ್ದಾವೆ. ರೈತರಿಗೆ ಈಗ ಬಿತ್ತನೆ ಮಾಡಿದಂಥವ್ರಿಗೆ ಈ ಮಳೆ ಏನಿದೆ ಅನುಕೂಲ ಆಗುತ್ತೆ. ಆಲ್ರೆಡಿ ಬೆಳೆ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ಬೋದು. ಆದರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ. ಹಲವು ಕಡೆಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಿಬಿಟ್ಟಿದೆ. ನದಿಗಳಿಗೆ ಇಳಿಬಾರ್ದು ಅಂಥೇಳಿ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿದೆ. ಕೆಲವು ಕಡೆಯಲ್ಲಿ ಗ್ರಾಮ ಪಂಚಾಯತಿ ಕಡೆಯವರು ಬಂದು ಡಂಗೂರು ಸಾರ್ತಾ ಇದ್ದಾರೆ, ಯಾರೂ ಕೂಡ ನದಿ ತೀರದ ಪ್ರದೇಶಗಳಿಗೆ ಹೋಗಬೇಡಿ ಅಂಥೇಳಿ. ಅದನ್ನು ಹೊರತುಪಡಿಸಿದರೆ ಬಹುತೇಕ ಬೆಳಗಾವಿ ಜಿಲ್ಲೆಯ ಸಣ್ಣ ಪುಟ್ಟ ಹಳ್ಳಕೊಳ್ಳಗಳು ಕೂಡ ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿ ಕೆಲ ನದಿಗಳು ಹರಿತಾ ಇದೆ. ಹಲವು ಕಡೆಗಳಲ್ಲಿ ಸಂಚಾರಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ಪೊಲೀಸರು ಕೂಡ ಬ್ಯಾರಿಕೇಡನ್ನು ಹಾಕಿ ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಬೆಳಗಾವಿ ಭಾಗದಲ್ಲಿ ಬರದ ಛಾಯೆ ಏನು ಆವರಿಸಿತ್ತು ಅದೆಲ್ಲ ಕಂಪ್ಲೀಟಾಗಿ ಈಗ ಮಾಯ ಆಗಿದೆ. ಅಯ್ಯೋ, ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ನಮ್ಮ ಮಳೆ ಬರ್ತಾ ಇಲ್ಲ. ಬಟ್ ಅಲ್ಲೇನೋ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ, ಅದೃಷ್ಟಕ್ಕೆ ಅದು ನೀರು ಹರಿದು ಬಂದು ಇಲ್ಲಿ ನಮ್ಮ ಭಾಗದ ನದಿಗಳಿಗೆ ಸೇರ್ತಿದೆ ಅಷ್ಟೇ. ಅದು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಏನು ಜೂನ್ ತಿಂಗಳಲ್ಲಿ ಮಳೆ ಬರಬೇಕಾಗಿತ್ತು ಅದು ಬಂದಿಲ್ಲ. ಜುಲೈ ಆರಂಭದ ವಾರದಲ್ಲಿ ಏನು ಸುರಿಬೇಕಾಗಿತ್ತು ಅದು ಕೂಡ ಆಗಿಲ್ಲ. ಬಟ್ ಈಗ ಎಲ್ಲ ಕ್ರೆಡಿಟ್ ಕೂಡ ನಾವು ಕೃಷ್ಣಾ ನದಿಗೆ ಸಲ್ಲಿಸಬೇಕು. ಅಲ್ಲಿ ಮಹಾರಾಷ್ಟ್ರದ ಮಳೆ ಏನಾಗಿದೆ ಬೆಳಗಾವಿಗೆ ಅನುಕೂಲ ಆಗುತ್ತೆ. ಅದಾದಮೇಲೆ ಕಲಬುರಗಿಗೆ, ಅದರ ಜೊತೆಗೆ ಸಣ್ಣ ಪುಟ್ಟ ಹಳ್ಳ ಕೊಳಗುಗಳು ಹೋಗೋದ್ರಿಂದಾಗಿ